ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋದಲ್ಲಿ ಸಂಕ್ರಾಂತಿ ಸಂಭ್ರಮ ಕೂಡ ಜೋರಾಗಿದೆ. ಸುಗ್ಗಿ ಶುರುವಾಗಿದೆ. ಈ ವಿಶೇಷವಾಗಿ ಒಂದು ಹಳ್ಳಿ ಸೊಗಡಿನ ಒಂದು ಪ್ರಪಂಚವನ್ನ ನಿರ್ಮಾಣ ಮಾಡಿದ್ದಾರೆ. ನಾನು ತೋರಿಸ್ತೀನಿ ನಿಮಗೆ, ಬನ್ನಿ ನನ್ನ ಜೊತೆಲಿ. ಅಂದರೆ ಒಂದು ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದು ನಿಮಗೆ ಹಳೆ ಕಾಲದ ವಸ್ತುಗಳು, ಹಳೆ ಕಾಲದ ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು ಇರ್ತಾ ಇತ್ತು ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಅಂದರೆ ಈಗಿನ ಕಾಲದಲ್ಲಿ ಯಾವುದು ನೋಡೋದಕ್ಕೆ ನಿಮಗೆ ಸಿಗೋದಿಲ್ಲ. ಜನ್ರೇಷನ್ ಬದಲಾಗ್ತಾ ಇದ್ದಂಗೆ ಎಲ್ಲ ಅಡ್ವಾನ್ಸ್ ಆಗಿರ್ತಾರೆ, ಎಲ್ಲ ಟೆಕ್ನಾಲಜಿ ಹಿಂದೆ ಹೋಗಿರ್ತಾರೆ. ಇದು ನಮ್ಮ ಅಜ್ಜಿ ಕಾಲ ಅಥವಾ ನಮ್ಮ ಮುತ್ತಜ್ಜಿ ಆ ಥರ ಕಾಲದಲ್ಲಿ ಬಳಸ್ತಾ ಇದ್ದಂತಹ ವಸ್ತುಗಳಿದು. ಸಾಕಷ್ಟು ಹಳೆಯ ವಸ್ತುಗಳಿದ್ದಾವೆ, ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಎಕ್ಸ್ಪೋ ನಡೀತಾ ಇದೆ. ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ನಡೀತಾ ಇದೆ. 3 ದಿನಗಳ ಕಾಲ ಎಕ್ಸ್ಪೋ ಇರುತ್ತೆ. ಸೊ ಇದರ ವಿಶೇಷವಾಗಿ ಒಂದು ಸಂಕ್ರಾಂತಿ ಸಂಭ್ರಮವನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಂದರೆ ಸುಗ್ಗಿ ಶುರುವಾಗಿದೆ, ಅದರ ಒಂದು ವಿಶೇಷತೆ, ಅದರ ಒಂದು ಸಂಕೇತವಾಗಿ ಇಲ್ಲಿ ಇಟ್ಟಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ವಸ್ತುಗಳು. ಅಂದರೆ ರಾಗಿ ಕಲ್ಲು ನೋಡಿ, ಇದು ರಾಗಿ ಕಲ್ಲು ಈಗ ಬಳಕೆ ಮಾಡೋರು ಯಾರು ಇಲ್ಲ, ತುಂಬ ಕಮ್ಮಿ. ಯಾಕಂತ ಹೇಳಿದ್ರೆ ಈಗ ಗ್ರೈಂಡರ್ ಬಂದಿದೆ, ಮಿಕ್ಸಿ ಬಂದಿದೆ, ಎಲ್ಲ ಅದ್ರ ಕಡೆ ಜನ ಹೋಗಿರ್ತಾರೆ. ಸೊ ಅಲ್ಲಿ ರೇಡಿಯೋ ಇದೆ ನೋಡಿ, ರೇಡಿಯೋ ಈಗೆಲ್ಲ ಕೈಯಲ್ಲೇ ಮೊಬೈಲ್ ಇಟ್ಕೊಂಡಿರ್ತಾರೆ. ಬಟ್ ಇದು ರೇಡಿಯೋ, ಹಳೆ ಕಾಲದ ರೇಡಿಯೋ. ಆಗ ತುಂಬ ಜನ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ರೇಡಿಯೋ ಮೇಲೆ ಡಿಪೆಂಡ್ ಆಗಿದ್ರು. ನೀವು ಇಲ್ಲಿ ಕುರ್ಚಿ ಇದೆ, ಆಯಾಸ ಕುರ್ಚಿ ಅಂತ ಮೆನ್ಷನ್ ಮಾಡಿದ್ರು. ಅಂದರೆ ಆಗಿನ ಸಮಯಕ್ಕೆ ಇದು ರೆಸ್ಟ್ ಆಗೋದಕ್ಕೆ, ರಿಲ್ಯಾಕ್ಸ್ ಆಗೋದಕ್ಕೆ ಇಟ್ಕೊಂಡಿದ್ದಂಥ ಕುರ್ಚಿ. ಪಕ್ಕದಲ್ಲಿ ನೋಡಿ ನೂಕ ಬಂಡಿ ಅಂತ ಮೆನ್ಷನ್ ಮಾಡಿದ್ರು. ಅಂದರೆ ಅದು ಒಂದು ರೀತಿ ಈಗ ಸಿಗೋದೇ ಇಲ್ಲ ಬಿಡಿ, ಅದು ನಿಮಗೆ ಫೋಟೋದಲ್ಲಿ ಅದ್ರಲ್ಲಿ ಮಾತ್ರ ನೋಡಬೇಕಾಗುತ್ತೆ. ಇನ್ನು ಸಾಕಷ್ಟು ವಸ್ತುಗಳು ಇಲ್ಲಿ ತೊಟ್ಟಿಲಿದೆ ನೋಡಿ. ಈಗ ತೊಟ್ಟಿಲು ಅಂತಂದರೆ ಬೆಳ್ಳಿ ತೊಟ್ಲು, ಈ ರೀತಿಯಾಗಿ ಕಾಸ್ಟ್ಲಿ ದುಬಾರಿ ತೊಟ್ಟಿಲುಗಳನ್ನು ಮೊರೆ ಹೋಗುವಂಥದ್ದು ಜಾಸ್ತಿ ಇರುತ್ತೆ. ಇದು ಸಂಪ್ರದಾಯವಾಗಿ ಹಳೆ ಕಾಲದಲ್ಲಿ, ಆಗಿನ ಕಾಲದವರು ಬಳಸ್ತಾ ಇದ್ದಂಥ ಒಂದು ತೊಟ್ಟಿಲಿದು. ಇನ್ನು ಸಾಕಷ್ಟು ವಸ್ತುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಂದರೆ ಒಂದು ಹಳ್ಳಿ ಜನರು ಜೊತೆಗೆ ನಮ್ಮ ಪೂರ್ವಿಕರು ಬಳಸ್ತಾ ಇದ್ದಂತಹ ವಸ್ತುಗಳು, ದಿನನಿತ್ಯ ಬಳಸ್ತಾ ಇದ್ದಂಥ ವಸ್ತುಗಳು, ಅಥವಾ ಕೃಷಿ ಸಮಯದಲ್ಲಿ ಬಳಸ್ತಾ ಇದ್ದಂಥ ವಸ್ತುಗಳು, ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಬಳಸ್ತಾ ಇದ್ದಂಥ ವಸ್ತುಗಳು. ಈ ರೀತಿಯಾಗಿ ಅಲ್ಲಿ ಗಮನಿಸ್ತಾ ಇದ್ರೆ ಒನಕೆ, 1 ಬಳೆ 2 ಬಳೆ ಒನಕೆ ಅಂತ ಮೆನ್ಷನ್ ಮಾಡಿದ್ರು. ಇನ್ನೊಂದು ದೀಪಾಲ ಕಂಬ ನೀವು ಬಳಸ್ತಾ ಇದ್ದೀರಾ, ಮರದ ಕಟ್ಟಿಗೆಯಲ್ಲಿ ಮಾಡಿರುವಂಥ ಒಂದು ದೀಪಾಲ ಕಂಬ ಅದು. ಈಗೆಲ್ಲ ಬೆಳ್ಳಿ ಕಂಬ, ಚಿನ್ನದ ಕಂಬ ಈ ರೀತಿಯಾಗಿ ಹೋಗ್ಬಿಟ್ಟಿರ್ತಾರೆ ಜನ. ಇದು ಈಗ ಅಪರೂಪಕ್ಕೆ ನೋಡೋದಕ್ಕೆ ಸಿಗೋವಂಥ ವಸ್ತು. ಇದು ತಕ್ಕಡಿ ಇದೆ, ತೂಕವನ್ನು ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ರು ಆಗ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೇರು, ಪಾವು, ಅಚ್ಚೇರು, ಇದನ್ನ ಅಳತೆ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ದಂಥ ವಸ್ತು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಂದರೆ ಸಾಕಷ್ಟು ವಸ್ತುಗಳು ಎಲ್ಲವೂ ಕೂಡ ತಮ್ಮ ಪೂರ್ವಿಕರು ಬಳಸ್ತಾ ಇದ್ದಂಥ ವಸ್ತುಗಳೇ. ಈಗ ಹಳ್ಳಿ ಮನೆಗಳಲ್ಲಿ ತುಂಬ ರೇರ್ ಆಗಿ ಎಲ್ಲೋ ಒಂದು ಕಡೆ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಅದು. ಅಂದರೆ ಮೊಸರು ಕಡೆಯುವ ಕೋಲ್ ಗಮನಿಸ್ಬೋದು ನೀವು. ಅಂದರೆ ಆಗಿನ ಸಮಯದಲ್ಲಿ ಮನೆಯಲ್ಲೇ ಮೊಸರು ಮಾಡ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಬಳಸ್ತಾ ಇದ್ದಂಥ ಒಂದು ವಸ್ತು ಅದು. ಶಾವಿಗೆ ಹೊಳ್ಳ, ತುರೆಮಣೆ, ಈ ಕಡೆ ಅಟ್ಟುಗುಣೆ ಮಣೆ, ಅಂದರೆ ಅದು ಆಟ ಆಡೋದಕ್ಕೆ ಬಳಸ್ತಾ ಇದ್ದಂಥ ಒಂದು ಇದು ಒಳಕಲ್ಲಿದೆ ನೋಡಿ, ಗಮನಿಸ್ತಾ ಇರ್ಬೋದು ನೀವು. ಇದು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಂದರೆ ನಾನು ಹೇಳ್ತಿದ್ದಾಗಲೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಪೂರ್ವಿಕರು ಹೆಚ್ಚಾಗಿ ಬಳಸ್ತಾ ಇದ್ದಂತಹ ವಸ್ತುಗಳಿದು. ಅಂದರೆ ಇದೇ ರೀತಿ ಒಂದು ರೀತಿ ಮ್ಯೂಸಿಯಮ್ಮಲ್ಲೆಲ್ಲರೂ ನೋಡೋದಕ್ಕೆ ಸಿಗುತ್ತೆ ಅಷ್ಟೇ ಮುಂದಿನ ಜನ್ರೇಷನ್ಗೆ. ಯಾಕಂದರೆ ಮುಂದಿನ ಜನ್ರೇಷನ್ ಮಕ್ಕಳಾಗಲಿ, ಮುಂದಿನ ಜನ್ರೇಷನ್ ಪೀಳಿಗೆಯಾಗಲಿ ಯಾರು ಕೂಡ ಇದನ್ನು ಬಳಸೋದಕ್ಕೆ ಸಿಗದೇ ಇರುವಂತಹ ವಸ್ತುಗಳು. ಇನ್ನು ಗ್ರಾಮಫೋನ್ ಕೂಡ ಇದೆ, ಇಲ್ಲಿ ಗಮನಿಸ್ತಾ ಇದ್ರೆ ತುಂಬ ರೇರ್ ಕಲೆಕ್ಷನ್ ಅನಿಸುತ್ತೆ ಇವ್ರ ಹತ್ರ. ಅಂದರೆ ಆಲ್ಮೋಸ್ಟ್ ಒಂದು ಹಳ್ಳಿ ಸೊಗಡು, ಅದನ್ನು ಪ್ರತಿನಿಧಿಸುವಂತಹ ವಸ್ತುಗಳನ್ನು ನಾನು ಆಗಲೇ ಹೇಳ್ತಿದ್ದೆ. ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಕೃಷಿ ವಲಯದಲ್ಲಿ ಬಳಸ್ತಾ ಇದ್ದಂಥ ವಸ್ತುಗಳು, ಈ ರೀತಿಯಾಗಿ ಎಲ್ಲವೂ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಂದರೆ ಇನ್ನು 3 ದಿನಗಳ ಕಾಲ ಇಲ್ಲಿ ಎಕ್ಸ್ಪೋ ನಡೀತಾ ಇದೆ. ಈ ಎಕ್ಸ್ಪೋದಲ್ಲಿ ಪ್ರದರ್ಶನಕ್ಕೆ ಇರುತ್ತೆ. ಬಂದು ಆರಾಮಾಗಿ ಏನಾದರೂ ನೀವು ಈ ಹಳೆ ವಸ್ತುಗಳನ್ನ ನೋಡ್ಬೋದು ಅಂತಂದರೆ ಖಂಡಿತವಾಗಿ ನೋಡಿ ಕಣ್ ತುಂಬಿಕೊಳ್ಬೋದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.